ಒಂದು ಮನೆಗೆ ಎರಡು ಬಾಗಿಲು ಇರುವ ಬಾಗಿಲೇ ಇರಬೇಕು. ಏಕೆ ಗೊತ್ತಾ? ಒಂದೇ ಬಾಗಿಲಿನಿಂದ ಮನೆಯನ್ನು ಮುಚ್ಚಬಹುದಲ್ವಾ? ಹಾಗಿದ್ರೆ ಹಳೆ ಕಾಲದಲ್ಲಿ ಯಾಕೆ ಎರಡು ಬಾಗಿಲುಗಳನ್ನು ಬಳಸಲಾಗ್ತಿತ್ತು? ಇದರ ಬಗ್ಗೆ ಎಂದಾದರೂ ನೀವು ಯೋಚಿಸಿದ್ದೀರಾ? ಹಿಂದಿನ ಕಾಲದ ಮನೆಗಳಲ್ಲಿ ಒಂದು ವಿಷಯವನ್ನು ನೀವು ಗಮನಿಸಿರ್ಬೋದು. ಅದೇನು ಅಂದರೆ, ಮನೆಗೆ ಎರಡು ಬಾಗಿಲುಗಳು ಇರ್ತಾ ಇತ್ತು. ಬಾಗಿಲು ಮುಚ್ಚುವಾಗ ಎರಡೂ ಬಾಗಿಲುಗಳನ್ನು ಎಳೆದು ಹಾಕಬೇಕಿತ್ತು. ಅನೇಕ ವಿಷಯಗಳಲ್ಲಿ ಇಂದಿಗೂ ಹಾಗೂ ಹಿಂದಿನ ಕಾಲಕ್ಕೂ ಸಾಕಷ್ಟು ಬದಲಾವಣೆಯಾಗಿದೆ. ಹಿಂದೆಲ್ಲ ಹಂಚಿನ ಮನೆಗಳನ್ನು ನಿರ್ಮಿಸ್ತಾ ಇದ್ರು, ಆದರೆ ಈಗ ಕಾಲ ಬದಲಾಗಿದೆ. ಜನರು ಬಿಲ್ಡಿಂಗ್ ಮನೆಗಳನ್ನು, ತಾರಸಿ ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ದಿನಗಳಲ್ಲಿ ಮನೆಯ ಮುಖ್ಯದ್ವಾರವಾಗಲಿ ಅಥವಾ ಮನೆಯಲ್ಲಿರುವ ಕೋಣೆಗಳಾಗಲಿ ಪ್ರತಿಯೊಂದಕ್ಕೂ ಕೂಡ ಕೇವಲ ಒಂದು ಬಾಗಿಲು ಅಲ್ಲ, ಬದಲಾಗಿ ಎರಡು ಬಾಗಿಲುಗಳನ್ನು ಬಳಸಲಾಗ್ತಾ ಇತ್ತು. ಹಾಗಿದ್ರೆ ಯಾಕೆ ಹಾಗೆ ಬಳಸಲಾಗ್ತಾ ಇತ್ತು? ಅದರ ಹಿಂದಿನ ಕತೆ ಏನು ಎಂಬುದನ್ನೆಲ್ಲ ತಿಳಿದುಕೊಳ್ಳೋಣ. ಮಾಹಿತಿಯ ಪ್ರಕಾರ ಹಿಂದಿನ ಕಾಲದಲ್ಲಿ ಮನೆಗಳನ್ನು ವಾಸ್ತು ಅಥವಾ ಹಿರಿಯರ ಸಲಹೆಯ ಮೇರೆಗೆ ನಿರ್ಮಿಸ್ತಾ ಇದ್ರು. ಹಾಗಾಗಿ ಹಿರಿಯರ ಅಥವಾ ಜ್ಯೋತಿಷ್ಯಗಳ ಸಲಹೆಯ ಮೇರೆಗೆ ಈ ರೀತಿಯಾಗಿ ಎರಡು ಬಾಗಿಲು ನಿರ್ಮಾಣ ಮಾಡ್ತಾ ಇದ್ರು. ಮನೆಯ ಚೌಕಟ್ಟಿನ ಎರಡೂ ಬದಿಯಲ್ಲಿರುವ ಈ ಎರಡೂ ಬಾಗಿಲುಗಳು ಒಟ್ಟಿಗೆ ತೆರೆದು ಮುಚ್ಚುತ್ತಾ ಇದ್ದವು. ಒಂದು ಬಾಗಿಲು ಇನ್ನೊಂದು ಬಾಗಿಲು ಇಲ್ಲದೆ ಅಪೂರ್ಣ ಎಂದು ಹೇಳಲಾಗ್ತದೆ. ಹಾಗಾಗಿಯೇ ಎರಡು ಬಾಗಿಲನ್ನು ಬಳಸಲಾಗ್ತಾ ಇತ್ತು. ಜ್ಯೋತಿಷ್ಯದ ಪ್ರಕಾರ ಈ ಎರಡು ಬಾಗಿಲುಗಳನ್ನು ಒಂದು ಗಂಡ ಇನ್ನೊಂದನ್ನು ಹೆಂಡತಿಗೆ ಹೋಲಿಸಲಾಗ್ತದೆ. ಒಂದು ಮನೆ ಪರಿಪೂರ್ಣ ಎನಿಸಿಕೊಳ್ಳಬೇಕು, ಸಂಸಾರ ಸರಿಯಾಗಿ ನಡೆದುಕೊಂಡು ಹೋಗಬೇಕು ಅಂದರೆ ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು, ಹಾಗೆಯೇ ಒಟ್ಟಾಗಿ ಹೋಗಬೇಕು ಎಂದು ಹೇಳಲಾಗ್ತದೆಯೋ ಹಾಗೆಯೇ ಒಂದು ಮನೆಗೆ ಎರಡು ಬಾಗಿಲು ಇದ್ದರೆ ಮಾತ್ರ ಆ ಮನೆಗೆ ಅಭಿವೃದ್ಧಿ ಎಂಬುದು ಇರ್ತದೆ. ಬಾಗಿಲು ಮತ್ತು ಕಿಟಕಿಗಳು ಮನೆಗೆ ಗೇಟ್ವೇ ಆಗಿದ್ದು, ಯಾರೇ ಹೊರಗಿನಿಂದ ಬಂದರೂ ಮೊದಲು ಗಮನಿಸುವುದು ಬಾಗಿಲನ್ನೇ. ಮನೆಯ ಬಾಗಿಲು ಮತ್ತು ಕಿಟಕಿಗಳಿಗೆ ಅಗತ್ಯವಾದ ಪೀಠೋಪಕರಣಗಳು ಗೌಪ್ಯತೆ ಮತ್ತು ಸುರಕ್ಷತೆಯನ್ನು ಸುಗಮಗೊಳಿಸುತ್ತದೆ. ಇವುಗಳನ್ನು ಮನೆಯಲ್ಲಿ ಜೋಡಿಸುವಾಗ ಈ ವಾಸ್ತು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ನೀವು ಉತ್ತಮ ಪೋಷಕರಾಗಬೇಕಾ? ಹಾಗಿದ್ರೆ ಈ ಸೂತ್ರಗಳನ್ನು ಅನುಸರಿಸುವುದು ತುಂಬ ಮುಖ್ಯ. ಮಕ್ಕಳು ಜೊತೆಗಿದ್ದಾಗ ಫೋನನ್ನು ಬಳಸಬೇಡಿ. ಅವರು ನಿಮ್ಮ ಜೊತೆ ಏನನ್ನು ಮಾತನಾಡಲು ಬಯಸ್ತಾರೆ ಎಂದು ಗಮನವಿಟ್ಟು ಕೇಳಿ. ಅವರ ಮಾತಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ. ಇನ್ನು ಮಕ್ಕಳ ದೃಷ್ಟಿಕೋನ ಮತ್ತು ಅವರ ಅಭಿಪ್ರಾಯಗಳನ್ನು ಗೌರವದಿಂದ ಒಪ್ಪಿಕೊಳ್ಳಿ. ಅವರ ಜೊತೆ ಸಾಧ್ಯವಾದಷ್ಟು ಮಾತುಕತೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹಾಗೆಯೇ ಮಕ್ಕಳನ್ನು ಸದಾ ಗೌರವದಿಂದ ಕಾಣಿ. ಅವರನ್ನು ಸಾಧ್ಯವಾದಷ್ಟು ರಚನಾತ್ಮಕವಾಗಿ ಹುರಿದುಂಬಿಸಿ. ಮಕ್ಕಳೊಂದಿಗೆ ಸಂತೋಷದ ವಿಷಯಗಳನ್ನು ಮಾತನಾಡಿ, ಅವರ ಸ್ನೇಹಿತರ ಬಗ್ಗೆ ಹಾಗೂ ಅವರು ಇಷ್ಟಪಡುವ ವ್ಯಕ್ತಿಗಳ ಬಗ್ಗೆ ಒಳ್ಳೆಯದು ಮಾತನಾಡಿ. ಇನ್ನು ಮಕ್ಕಳು ಮಾಡಿದ ಒಳ್ಳೆಯ ಕೆಲಸಗಳನ್ನು ನೆನಪಿನಲ್ಲಿಟ್ಟುಕೊಂಡು ಅವರನ್ನು ಒಳ್ಳೆಯ ರೀತಿಯಲ್ಲಿ ಹುರಿದುಂಬಿಸಿ. ಮಕ್ಕಳು ಹೇಳಿದ ಮಾತನ್ನೇ ಪದೇ ಪದೇ ಹೇಳ್ತಾ ಇದ್ರೂ ಕೂಡ ನೀವು ಮೊದಲನೇ ಸಲ ಕೇಳಿಸಿಕೊಳ್ಳುವಂತೆ ಕುತೂಹಲವನ್ನು ತೋರಿ. ಕಳೆದು ಹೋದ ಕಹಿ ನೆನಪುಗಳನ್ನು ಮಕ್ಕಳ ಮುಂದೆ ಪದೇ ಪದೇ ನೆನಪಿಸಿ ಅವರ ಮನಸ್ಸಿಗೆ ಬೇಸರ ಉಂಟು ಮಾಡಬೇಡಿ. ಮಕ್ಕಳ ಉಪಸ್ಥಿತಿಯಲ್ಲಿ ಅವರಿಗೆ ಬೇಡವಾದ ಮಾತುಗಳನ್ನು ಮಾತನಾಡಬೇಡಿ. ಇನ್ನು ಮಕ್ಕಳ ಆಲೋಚನೆ, ಅಭಿಪ್ರಾಯಗಳಿಗೆ ಬೆಲೆ ಕೊಡಿ. ಅವರ ವಯಸ್ಸಿಗೆ ಗೌರವವನ್ನು ಕೊಡಿ. ಮಕ್ಕಳು ಮಾತನ್ನು ಆರಂಭಿಸುವಾಗ ಬಾಯಿ ಮುಚ್ಚು ಎಂದು ಸುಮ್ಮನಿರಿಸಬೇಡಿ. ಅವರಿಗೆ ಮಾತನಾಡಲು ಅವಕಾಶವನ್ನು ಕಲ್ಪಿಸಿಕೊಡಿ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಿ. ಸಾಧ್ಯವಾದಷ್ಟು ಮಕ್ಕಳ ಜೊತೆ ಧ್ವನಿ ಏರಿಸಿ ಮಾತನಾಡಬೇಡಿ. ಮಕ್ಕಳ ಚಟುವಟಿಕೆಗಳನ್ನು ಗುರುತಿಸಿ ಅವರನ್ನು ಹೊಗಳುತ್ತೀರಿ. ಅವರ ಆಸಕ್ತಿಯನ್ನು ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹಿಸಿ. ಇನ್ನು ಮಕ್ಕಳ ಬಗ್ಗೆ ದುಡುಕಿ ಕೀಳಾಗಿ ಮಾತನಾಡಬೇಡಿ. ಬೇರೆಯವರ ಮುಂದೆ ಅವರನ್ನು ದೂಷಿಸಬೇಡಿ. ನಿಮ್ಮ ಪ್ರಾರ್ಥನೆಯಲ್ಲಿ ಸದಾ ಮಕ್ಕಳ ಒಳಿತನ್ನು ಬಯಸಿ ಅವರಿಗೂ ಪ್ರಾರ್ಥನೆಯ ಮಹತ್ವವನ್ನು ತಿಳಿಸಿ. ಮಕ್ಕಳ ತಪ್ಪುಗಳನ್ನು ಎಂದಿಗೂ ಹಂಗಿಸಿ ಮಾತನಾಡಬೇಡಿ. ಅವರ ಜೊತೆ ಮಾತನಾಡುವಾಗ ನಿಮ್ಮ ಶಬ್ದಗಳ ಮೇಲೆ ಗಮನವಿರಲಿ. ಮಕ್ಕಳನ್ನು ಮಕ್ಕಳಾಗಿಯೇ ಬೆಳೆಯಲು ಬಿಡಿ. ಅವರ ಮೇಲೆ ಇನ್ನಿಲ್ಲದಂತೆ ನಿರ್ಬಂಧಗಳನ್ನು ಹೇರಬೇಡಿ. ಹಾಗೆಯೇ ಮಕ್ಕಳನ್ನು ದೇವಸ್ಥಾನಕ್ಕೆ ತಪ್ಪದೆ ಕರೆದುಕೊಂಡು ಹೋಗಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಎಂಬಂತೆ ಮಕ್ಕಳಿಗೆ ನಾವು ಚಿಕ್ಕಂದಿನಿಂದಲೇ ಯಾವ ಸಂಸ್ಕಾರವನ್ನು ಕಲಿಸಿಕೊಡ್ತೇವೆಯೋ ಆ ಸಂಸ್ಕಾರವನ್ನೇ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ.